ಫ್ರೆಂಡ್ಸ್, ಇವತ್ತು ನಾನು ಗಾರ್ಲಿಕ್ದು ಎಲೆಗಳಿಂದ ಒಂದು ಚಟ್ನಿ ಮಾಡ್ತಾಯಿದ್ದೀನಿ. ಇದು ಬೇರನ್ನು ತಕ್ಕೊಳ್ಬೇಕು. ಬೇರು ತಕ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೋಬೇಕು. ಸೊ ಈ ಬೇರನ್ನು ತೆಗೆದಾದ್ಮೇಲೆ ಅದು ಕೊನೆಯಲ್ಲಿ ಇರ್ತಕ್ಕಂಥ ಒಂದು ಸ್ವಲ್ಪ ಇದನ್ನು ತಕ್ಕೊಳ್ಬೇಕು. ಈ ಥರ ಒಂದು ಗಾರ್ಲಿಕ್ ಎಲೆಗಳದ್ದು ಒಂದು ಚಟ್ನಿಯನ್ನು ಹೇಗೆ ಮಾಡೋದು ನೋಡೋಣ. ಸೊ ಈಗ ಬೇರು ತೆಗೆದ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಬೇರಲ್ಲಿ ಕೆಳಗಡೆ ಎಲ್ಲ ತೊಳ್ಕೊಂಡು ಎಲ್ಲ ಇದು ಮಾಡಿ ಕಟ್ ಮಾಡ್ಕೊಂಡಿದ್ದೆ. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು. ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು 2 ಹಸಿಮೆಣ್ಸಿಕಾಯಿ, ಒಂದು ಖಾರ ಇರೋದು, ಒಂದು ಖಾರ ಇಲ್ಲದೆ ಇರೋದು. ಸೊ 2 ಹಸಿಮೆಣ್ಸಿಕಾಯನ್ನು ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ಬೇಕು. ಸೊ ಈ ಥರ ಒಂದು ಸ್ವಲ್ಪ ಕರಿಬೇವನ್ನು ಸಹಿತ ಹಾಕ್ಕೊಂಡು ಆ ಮಿಕ್ಸರ್ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು, ಒಂದು ಅರ್ಧ ಒಳಕ್ಕೆ ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು. ಸೊ ಈಗ ಇದು ಗ್ರೈಂಡ್ ಮಾಡಾಗಿದೆ. ನಿಂಬೆಹಣ್ಣನ್ನು ರಸ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಗ್ರೈಂಡ್ ಮಾಡಿರ್ತಕ್ಕಂಥ ಒಂದು ಬೆಳ್ಳುಳ್ಳಿಯ ಚಟ್ನಿ ರೆಡಿ, ಸೊಪ್ಪಿನ ಚಟ್ನಿ ರೆಡಿಯಾಗಿದೆ. ಈಗ ಸ್ವಲ್ಪ 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಬಿಟ್ಟು ಈಗ ಚಟ್ನಿ ಒಟ್ಟಿಗೆ ಸೇವಿಸ್ತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತದೆ. ಹುಳಿ ಮತ್ತು ಬೆಳ್ಳುಳ್ಳಿಯ ಫ್ಲೇವರು ತುಂಬ ಆರೋಗ್ಯಕ್ಕೂ ಸಹಿತ ಈ ಬೆಳ್ಳುಳ್ಳಿ ಒಳ್ಳೆಯದು. ಸೊ ಈ ಥರ ಒಂದು ಬೆಳ್ಳುಳ್ಳಿಯ ಚಟ್ನಿ ರೆಡಿಯಾಗಿದೆ. ನೀವು ಮನೇಲಿ ಈ ಥರನಾಗಿ ಬೆಳ್ಳುಳ್ಳಿ ಚಟ್ನಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಥ್ಯಾಂಕ್ ಯು.